ಸುಮಾ ಎಂಬ ಹುಡುಗಿಯ ಫಸ್ಟ್ ನೈಟ್ ರಾತ್ರಿ ಇವತ್ತು. ಅವಳು ಹೆದರುತ್ತಲೇ ರೂಮಿಗೆ ಹೋದಳು. ಅಲ್ಲಿ ಅವಳ ಭಾವ ಕುಳಿತಿದ್ರು. ಭಾವ ಅಂದ್ರೆ ಅವಳ ಗಂಡನೇ. ಬಾ ಸುಮಾ, ಇಲ್ಲಿ ಕೂತ್ಕೋ, ನೀನು ಹೆದರಬೇಡ. ಆಗ ಸುಮಾ ಹೇಳಿದಳು, ಭಾವ, ಇದೆಲ್ಲ ಬೇಡ, ನಾನು ಮಲಗುತ್ತೇನೆ. ನೋಡು, ಅದೆಲ್ಲ ನನಗೆ ಗೊತ್ತಿಲ್ಲ. ನೀನು ನಾಚಿಕೆ ಪಟ್ಟುಕೊಳ್ಬೇಕಾಗಿಲ್ಲ. ನೀನು ನನ್ನ ಹೆಂಡತಿ. ನಾನು ಏನು ಬೇಕಾದರೂ ಮಾಡಬಹುದು. ಹಾಗಾಗಿ ನಾನು ನಿನ್ನನ್ನು ಬಟ್ಟೆ ಇಲ್ಲದೆ ನೋಡಲು ಬಯಸುತ್ತೇನೆ. ನೀನೀಗ ಬೇಗ ಬೇಗ ನಿನ್ನ ಬಟ್ಟೆಗಳನ್ನೆಲ್ಲ ಬಿಚ್ಚಿಬಿಡು ಎಂದು ನನ್ನ ಗಂಡ ಹೇಳಿದ. ಪ್ಲೀಸ್ ಭಾವ, ಇದೆಲ್ಲ ಬೇಡ, ಬಟ್ಟೆಗಳಿಲ್ಲದೆ ನೋಡಲೇಬೇಕು ಎಂಬ ಗಂಡ ವಿಜಯನ ಮಾತಿಗೆ ನಾನು ತುಂಬ ಹೆದರಿಬಿಟ್ಟಿದ್ದೆ. ನನ್ನ ಇಡೀ ದೇಹ ನಡುಗುತ್ತಿತ್ತು. ನಾನು ಮೊದಲೇ ತುಂಬ ಸಂಕುಚಿತ ಮನೋಭಾವದವಳಾಗಿದ್ದೆ ಹಾಗೂ ಯಾವಾಗಲೂ ಮೈತುಂಬ ಬಟ್ಟೆ ಹಾಕಿಕೊಂಡು ಇರುತ್ತಿದ್ದ ಹುಡುಗಿಯಾಗಿದ್ದೆ. ನನ್ನ ಅಕ್ಕ ಸತ್ತ ತಕ್ಷಣ ನನ್ನನ್ನು ಭಾವನಿಗೆ ಕೊಟ್ಟು ಮದುವೆ ಮಾಡಲಾಯಿತು. ನಾನು ತುಂಬ ಚಿಕ್ಕ ವಯಸ್ಸಿನ ಹುಡುಗಿಯಾಗಿದ್ದೆ. ನನಗೆ ನನ್ನ ಭಾವನ ಎದುರು ತುಂಬ ನಾಚಿಕೆಯಾಗುತ್ತಿತ್ತು. ಅವರು ನನ್ನ ಮೇಲೆ ಯಾವ ಜನ್ಮದ ಪ್ರತೀಕಾರವನ್ನು ತೆಗೆದುಕೊಳ್ಳುತ್ತಿದ್ದಾರೋ ನನಗೆ ಗೊತ್ತಿಲ್ಲ. ಇಡೀ ದಿನ ನನ್ನನ್ನು ಎಲ್ಲ ರೀತಿಯಿಂದಲೂ ತೊಂದರೆ ಮಾಡುತ್ತಿದ್ದರು. ಜಾಗ ಬಿಟ್ಟು ಕದಲದಿರುವಷ್ಟು ಮಟ್ಟಿಗೆ ನನ್ನನ್ನು ಅಸಹ್ಯಕರನ್ನಾಗಿ ಮಾಡಿ ನನ್ನನ್ನು ಅವರ ತೋಳುಗಳಲ್ಲಿ ಬಳಸಿಕೊಂಡರು. ನಾನು ತುಂಬ ಸೂಕ್ಷ್ಮ ಸ್ವಭಾವದವಳಾಗಿದ್ದರಿಂದ ನನಗೆ ಅವರ ಅಪ್ಪುಗೆ ತುಂಬ ಭಯವನ್ನುಂಟು ಮಾಡುತ್ತಿತ್ತು. ನಾನು ಅವರ ಮನೆಯೊಳಗೆ ಕಾಲಿಟ್ಟು ಸ್ವಲ್ಪ ಹೊತ್ತು ಸಹ ಆಗಿರಲಿಲ್ಲ. ಆಗಲೇ ಅವರು ನನ್ನನ್ನು ಅವರ ಹತ್ತಿರ ಬರಸೆಳೆದುಕೊಂಡು ಮಂಚಕ್ಕೆ ಬೀಳಿಸಿಕೊಂಡಿದ್ದರು ಹಾಗೂ ನನ್ನ ದೇಹದ ಮೇಲೆ ಇದ್ದಂಥ ಎಲ್ಲ ಉಡುಪುಗಳನ್ನು ಕಳಚಿ ಬಟ್ಟೆ ಇಲ್ಲದೆ ನನ್ನನ್ನು ಹಾಸಿಗೆ ಮೇಲೆ ಹಾಕಿದರು. ನನಗೆ ಎಷ್ಟೊಂದು ಸಂಕಟವಾಗುತ್ತಿದ್ದಂದರೆ ನನ್ನಿಂದ ಸರಿಯಾಗಿ ಎದ್ದೇಳಲು ಸಹ ಆಗುತ್ತಿರಲಿಲ್ಲ. ನನ್ನ ಗುಪ್ತ ಅಂಗಗಳೆಲ್ಲ ಸಹಿಸಲಾಗದಷ್ಟು ನೋವು ತುಂಬಿಕೊಂಡಿದ್ದವು. ನಾನು ಇಡೀ ರಾತ್ರಿ ವಿಜಯನ ವಿಕೃತವಾದ ಕಾಮವನ್ನು ಸಹಿಸಿಕೊಳ್ಳುತ್ತಲೇ ಇದ್ದೆ. ನನ್ನ ಇಡೀ ದೇಹವು ನೋವಿನಿಂದ ತುಂಬ ಬಾಧೆ ಪಡುತ್ತಿತ್ತು. ನಾನು ನನ್ನ ಶಕ್ತಿಯನ್ನೆಲ್ಲ ಕಳೆದುಕೊಂಡಿದ್ದೆ. ನಾನು ಯೋಚನೆ ಮಾಡ್ತಾ ಇದ್ದೆ, ನಾನು ಯಾಕಪ್ಪ ಮದುವೆಯಾದೆ ಅಂದುಕೊಂಡೆ. ಹಾಗೂ ಸ್ವಲ್ಪ ಹೊತ್ತಿನ ನಂತರ ಕಣ್ಣು ಮುಚ್ಚಿ ನನ್ನನ್ನು ನಾನು ಸಮಾಧಾನ ಮಾಡಿಕೊಳ್ಳುತ್ತಾ ನನ್ನ ಹಿಂದೆ ಇದ್ದ ಬೆಡ್ಶೀಟ್ ಸುತ್ತಿಕೊಂಡು ಎದ್ದೇಳುತ್ತಿದ್ದಾಗ ನನ್ನ ನೋಟವು ಬಾಲ್ಕನಿಯಲ್ಲಿ ನಿಂತಿದ್ದ ವಿಜಯ್ ಮೇಲೆ ಬಿತ್ತು. ಅವನು ಶರ್ಟ್ ಇಲ್ಲದೆ ಆ ಚಳಿಯಲ್ಲಿ ನಿಂತಿದ್ದ. ನನಗೆ ವಿಜಯನ ನೋಡುವಾಗ ತುಂಬ ಕೋಪ ಬರುತ್ತಿತ್ತು. ಅವರು ನನ್ನ ಮೇಲೆ ಕರುಣೆ ತೋರಿಸದೆ ನನಗೆ ತುಂಬ ನೋವನ್ನು ಕೊಡಲು ಪ್ರಯತ್ನಿಸಿದ. ನಂತರ ನಾನು ಸ್ನಾನ ಮಾಡಲೆಂದು ಬಾತ್ರೂಮ್ಗೆ ಹೋಗಿ ಬಿಸಿನೀರು ಹಾಕಿಕೊಳ್ಳುವಾಗ ನನ್ನ ಶರೀರವೆಲ್ಲ ಬಿಸಿನೀರಿಗೆ ನೋವಿನಿಂದ ಹುರಿಯುತ್ತಿತ್ತು. ಸ್ವಲ್ಪ ಹೊತ್ತಿನ ಸ್ನಾನದ ನಂತರ ನಾನು ನನ್ನ ಒದ್ದೆಯಾದ ಕೂದಲನ್ನು ಕಟ್ಟಿಕೊಂಡು ಹೊರಗೆ ಬಂದಾಗ ವಿಜಯ್ ನನ್ನ ಮುಂದೆ ಬರುತ್ತಲೇ ನನ್ನ ಒದ್ದೆಯಾದ ಕೂದಲಲ್ಲಿ ಸಾಬೂನಿನ ಪರಿಮಳ ನೋಡಿ, ನೀನು ನನ್ನನ್ನು ಕೇಳದೆ ಸ್ನಾನ ಮಾಡುವಷ್ಟು ಧೈರ್ಯ ನಿನಗೆ ಎಲ್ಲಿಂದ ಬಂತು? ಇನ್ನು ನನ್ನ ಭಾವನೆಗಳು ತಣಿಯಲೇ ಇಲ್ಲ. ಅದಾಗಲೇ ನೀನು ಹೋಗಿ ಸ್ನಾನ ಮಾಡಿ ಬಂದಿದ್ಯಾ? ನಾನು ನಿನ್ನ ದೇಹವನ್ನು ಪೂರ್ತಿಯಾಗಿ ಸವೆಯಬೇಕೆಂದಿದ್ದೇನೆ. ಆದರೆ ನೀನು ನನ್ನನ್ನು ಕೇಳದೆ ಹೋಗಿ ಸ್ನಾನ ಮಾಡಿ ಬಂದು ಕುಳಿತಿದ್ಯಾ? ಇರಲಿ, ಹೋಗು, ಬೇಗ ಬೇಗ ಈ ಬಟ್ಟೆಗಳನ್ನೆಲ್ಲ ತೆಗೆದುಬಿಡು. ನಾನು ನಿನ್ನನ್ನು ಸಂಪೂರ್ಣವಾಗಿ ಅನುಭವಿಸಬೇಕು ಎಂಬ ವಿಜಯ್ನ ಮಾತಿಗೆ ನನ್ನ ಕಣ್ಣುಗಳಿಂದ ಕಣ್ಣೀರು ತುಂಬಿಕೊಂಡಿದ್ದವು. ಅಲ್ಲದೆ ಆ ಇಡೀ ರಾತ್ರಿ ಅವನ ರಾಕ್ಷಸತನ ಪುನಃ ಒಮ್ಮೆ ನನ್ನ ಕಣ್ಣ ಮುಂದೆ ಬಂದು ನನ್ನ ಕೈಕಾಲುಗಳೇ ನಡುಗಲು ಪ್ರಾರಂಭವಾಗಿದ್ದವು. ಮಾತುಗಳು ನನ್ನ ಹೃದಯದ ವೇಗವನ್ನು ಹೆಚ್ಚಿಸಿದವು. ಹೀಗೆ ಅವನು ಮಾತನಾಡುತ್ತಲೇ ನನ್ನ ಹತ್ತಿರ ಬಂದು ನನ್ನ ಮೇಲೆ ಎರಗಿದನು. ಅದನ್ನು ನೋಡಿ ನನಗೆ ಅಳು ತಡೆಯಲಾಗಲಿಲ್ಲ. ನಾನು ನನ್ನ ದುಃಖವನ್ನು ತಾಳಲಾರದೆ ಅವರಲ್ಲಿ, ನಾನು ನಿನ್ನೆ ರಾತ್ರಿಯಿಂದ ನಿಮ್ಮ ಈ ಆಟವನ್ನು ಸಹಿಸಿಕೊಂಡು ಬಂದಿದ್ದೇನೆ. ನನಗೆ ತುಂಬ ನೋವು ಉಂಟಾಗಿದೆ. ಇನ್ನು ನನ್ನಲ್ಲಿ ಪುನಃ ಆ ನೋವು ಸಹಿಸಿಕೊಳ್ಳುವಷ್ಟು ಶಕ್ತಿ ನನಗೆ ಇಲ್ಲ ಭಾವ. ನಿನ್ನೆ ರಾತ್ರಿಯಿಂದ ಒಂದು ದೀರ್ಘವಾದ ಉಸಿರು ತೆಗೆಯಲು ಕೂಡ ನೀವು ನನಗೆ ಬಿಡಲಿಲ್ಲ. ಹಾಗೂ ಈಗ ಪುನಃ ನನ್ನೊಂದಿಗೆ ಈ ರೀತಿ ನಡೆದುಕೊಳ್ಳಲು ನಿಮ್ಮ ಹೃದಯ ಆತುರೆಯುತ್ತಿದೆ. ನನ್ನಿಂದ ಇದು ಸಾಧ್ಯವಿಲ್ಲ. ನಾನು ರಾತ್ರಿ ಇಡೀ ನಿದ್ದೆ ಮಾಡದ ಕಾರಣ ನನ್ನ ತಲೆ ತುಂಬ ನೋಯ್ತಿದೆ. ನನಗೆ ಸ್ವಲ್ಪ ರೆಸ್ಟ್ ಬೇಕು. ನನ್ನನ್ನು ಸ್ವಲ್ಪ ಹೊತ್ತು ಮಲಗಲು ಬಿಡಿ ಎಂದು ಕೇಳಿದೆ. ಯಾಕಂದರೆ ರಾತ್ರಿ ಇಡೀ ದೇಹಕ್ಕೆ ಮಾಡಿದ ಗಾಯಗಳು ಇನ್ನೂ ತುಂಬ ನೋವು ಕೊಡುತ್ತಿದ್ದವು. ಆದರೆ ಅದೆಲ್ಲವನ್ನು ಗಮನಿಸಿದ ವಿಜಯ್, ನೀನು ನಿನ್ನ ಅಕ್ಕನ ಬದಲಿಗೆ ಇಲ್ಲಿಗೆ ಬಂದಿದ್ಯಾ. ನನ್ನ ಆಸೆಯನ್ನು ಪೂರೈಸದೆ ನಿನಗೆ ರೆಸ್ಟ್ ಕೊಡಬೇಕಾ? ನನ್ನ ಭಾವನೆಗಳನ್ನು ತಣಿಸುವ ಕೆಲಸವನ್ನು ನೀನಲ್ಲದೆ ಬೇರೆ ಯಾರು ಮಾಡುತ್ತಾರೆ ಎಂದು ಹೇಳುತ್ತಾ ವಿಜಯ್ ತನ್ನ ಸಿಗರೇಟನ್ನು ಕಾಲಿನ ಕೆಳಗೆ ತುಳಿಯುತ್ತಾ ನನ್ನ ಮೇಲೆ ಬಹಳ ಕ್ರೂರತೆಯಿಂದ ನನ್ನ ಸೂಕ್ಷ್ಮವಾದ ದೇಹದ ಭಾಗವನ್ನು ಕಚ್ಚಿ ಗಾಯ ಮಾಡಿಬಿಟ್ಟರು.
ನಾನು ಬೇಡ ಎಂದು ವಿಜಯ್ ನನ್ನನ್ನು ಬಿಟ್ಟು ಬಿಡಿ ವಿಜಯ್ ಅಂತ ಅವರ ಬಳಿ ತುಂಬ ಕಷ್ಟಪಟ್ಟು ನಾನು ನನ್ನ ಕರುಳಿನಿಂದ ಆ ಸ್ವರವನ್ನು ತೆಗೆದಿದ್ದೆ ಹಾಗೂ ಅಳುತ್ತಾ ನೋವನ್ನು ಸಹಿಸಿಕೊಳ್ಳುತ್ತಿದ್ದೆ. ಇಷ್ಟೊಂದು ಒದ್ದಾಡುವ ಅಗತ್ಯವಿಲ್ಲ. ಇದೆಲ್ಲವನ್ನು ನೀನು ರಾತ್ರಿ ಸಹಿಸಿಕೊಳ್ಳಬೇಕಾಗುತ್ತದೆ. ಹಾಗಾಗಿ ಈಗ ನೀನೇ ಇದರ ಅಭ್ಯಾಸ ಮಾಡಿಕೊ. ಏನೂ ಆಗುವುದಿಲ್ಲ. ಅಲ್ಲದೆ ನನ್ನ ಮುಂದೆ ನಿನ್ನನ್ನು ತುಂಬ ಸೂಕ್ಷ್ಮತೆ ಎಂದು ತೋರ್ಪಡಿಸುವ ಪ್ರಯತ್ನ ಬೇಡ. ನನಗೆ ಸೂಕ್ಷ್ಮವಾದ ಹುಡುಗಿಯರೆಂದರೆ ಇಷ್ಟವಿಲ್ಲ ಮತ್ತು ಇದೆಲ್ಲ ಬೇಡ ಎನ್ನುವ ಹುಡುಗಿಯರು ಕೂಡ ನನಗೆ ಇಷ್ಟ ಇಲ್ಲ. ಬದಲಾಗಿ ನೀನು ಕೂಡ ನನಗೆ ಸಂಪೂರ್ಣವಾಗಿ ಬೆಂಬಲ ನೀಡಬೇಕು. ನಾನು ನಿನ್ನ ಹತ್ತಿರ ಬಂದಾಗಲೆಲ್ಲ ನೀನು ಕೂಡ ನನ್ನ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರಬೇಕು ಎಂದು ಹೇಳಿದರು. ಅವರ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ಹಿಂಸೆ ಆಗುತ್ತಿತ್ತು. ಅವರ ಮಾತುಗಳು ಸರಿಯಿರಲಿಲ್ಲ. ಆದರೆ ಅವನು ಎಲ್ಲ ರೀತಿಯಲ್ಲೂ ನನಗೆ ತೊಂದರೆಗಳನ್ನು ಕೊಡಲು ಕಾರಣವನ್ನು ಹುಡುಕುತ್ತಿದ್ದ. ಯಾಕಂದರೆ ಅವನು ನನ್ನಿಂದ ನನ್ನ ಅಕ್ಕನ ಸೇಡನ್ನು ತೀರಿಸಿಕೊಳ್ಳಬೇಕೆಂದುಕೊಂಡಿದ್ದ ಹಾಗೂ ಅವನು ಪುನಃ ನನ್ನ ಮೇಲೆ ಅವನ ಕ್ರೌರ್ಯವನ್ನು ಮೆರೆದ. ಈ ಬಾರಿ ನನಗೆ ಅದನ್ನು ಸಹಿಸಲು ಸಾಧ್ಯವಾಗಿರಲಿಲ್ಲ. ಹಗಲು ಕಳೆದಂತೆ ರಾತ್ರಿ ಅವನ ಕ್ರೌರ್ಯವು ಇನ್ನೂ ಹೆಚ್ಚುತ್ತಲೇ ಹೋಗುತ್ತಿತ್ತು. ಈ ದಿನ ನನಗೆ ಇದು 2ನೇ ರಾತ್ರಿಯಾಗಿತ್ತು. ಆ ಸಮಯದಲ್ಲಿ ಸುಂದರವಾದ ಬೆಳದಿಂಗಳ ಕಿರಣಗಳು ಕಿಟಕಿಯಿಂದ ಒಳಗೆ ಬರುತ್ತಿದ್ದವು. ವಿಜಯ್ನ ರಾಕ್ಷಸತನದ ಎಷ್ಟು ಹೆಚ್ಚಾಗಿತ್ತೆಂದರೆ ಅವನು ನನ್ನಿಂದ ದೂರ ಹೋಗುವ ಹೆಸರನ್ನು ಎತ್ತುತ್ತಿರಲಿಲ್ಲ. ನನ್ನ ಕಣ್ಣೀರು ನನ್ನ ದುಪ್ಪಟ್ಟವನ್ನು ಒದ್ದೆ ಮಾಡುತ್ತಿತ್ತು. ನನ್ನಿಂದ ಅದೆಲ್ಲವನ್ನು ಸಹಿಸಲು ತುಂಬ ಅಸಾಧ್ಯವಾಗಿದ್ದರಿಂದ ನನ್ನ ದೇಹವೆಲ್ಲ ತುಂಬ ನಡುಗುತ್ತಿತ್ತು. ನನ್ನ ಅಕ್ಕ ಸಾಯದೇ ಇದ್ದಿದ್ದರೆ ನಾನು ಇವರನ್ನು ಮದುವೆ ಮಾಡಿಕೊಂಡು ಇಲ್ಲಿಗೆ ಬರಬೇಕಾದಂತಹ ಪರಿಸ್ಥಿತಿ ನನಗೆ ಬರುತ್ತಿರಲಿಲ್ಲ. ಹಾಗೆ ಇವರ ಈ ಕ್ರೌರ್ಯವನ್ನು ಸಹಿಸುವ ಸಂದರ್ಭವೂ ನನಗೆ ಇರುತ್ತಿರಲಿಲ್ಲ. ಎಲ್ಲರಿಗೂ ವಿಜಯ್ ಈ ರೀತಿಯ ವ್ಯಕ್ತಿ ಅಂತ ಗೊತ್ತಿತ್ತು. ಆದರೂ ಮುಜುಗರಗೊಳಗಾಗಿ ಅವರು ಸುಮ್ಮನೆ ಕುಳಿತಿದ್ದರು. ನನ್ನ ಮದುವೆಯ ಮೊದಲ ರಾತ್ರಿಯ ಇಷ್ಟೊಂದು ನೋವುಗಳನ್ನು ನಾನು ಅನುಭವಿಸಬೇಕಾಗಿ ಬರುತ್ತದೆ ಅಂತ ನಾನು ಕನಸಿನಲ್ಲಿಯೂ ಯೋಚಿಸಿರಲಿಲ್ಲ. ಬೆಳಿಗ್ಗೆ 8 ಗಂಟೆ ಆಗುತ್ತಲೇ ರೂಮಿನ ಸುತ್ತಲೂ ಸೂರ್ಯನ ಬೆಳಕು ಹರಡಿತು. ವಿಜಯ್ನ ಭಾವನೆಗಳೆಲ್ಲವೂ ತಣ್ಣಗಾದ ನಂತರ ನನ್ನನ್ನು ತನ್ನಿಂದ ದೂರ ಸರಿಸಿ, ಈಗ ಹೋಗಿ ನೀನು ಸ್ನಾನ ಮಾಡಬಹುದು. ಆದರೆ ಒಂದು ವಿಷಯ, ಯಾವಾಗಲೂ ಇದನ್ನು ನೆನಪಿನಲ್ಲಿ ಇಟ್ಟುಕೋ. ನಾನು ಹೇಳದೆ ನೀನು ಸ್ನಾನಕ್ಕೆ ಹೋಗಬಾರದು ಎಂದು ಹೇಳಿ ಮತ್ತೆ ಮಲಗಿದ. ನನ್ನ ಪ್ರತಿಯೊಂದು ಅಂಗವೂ ನೋವಿನಿಂದ ಕೂಡಿದ್ದರಿಂದ ಬಿಸಿನೀರು ಹಾಕಿಕೊಳ್ಳಲು ಆಗುತ್ತಿರಲಿಲ್ಲ. ಅವರು ನನ್ನ ಮುಟ್ಟುತ್ತಿದ್ದರೆ ನನ್ನ ಮೈ ಮೇಲೆ ಹಾವು ಬಂದಾಗ ಆಗ್ತಾಯಿತ್ತು ಮತ್ತು ನಾನು ಅವರ ಜೊತೆ ನನ್ನ ದೇಹವನ್ನೆಲ್ಲ ಮರಗಟ್ಟಿಸಿಕೊಂಡು ಜಡದಂತೆ ಮಲಗುತ್ತಿದ್ದೆ. ನಾನು ಕಣ್ಣೀರು ಹಾಕುತ್ತಲೇ ನಿಧಾನವಾಗಿ ಹೆಜ್ಜೆ ಇಡುತ್ತಾ ಸ್ನಾನದ ಕೋಣೆಗೆ ಹೋಗಿ ಸ್ನಾನ ಮುಗಿಸಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳಬೇಕು ಅಂತ ಭಾವಿಸಿ ಅವನಿಂದ ಸ್ವಲ್ಪ ದೂರ ಹೋಗಿ ಮಲಗಿದಾಗ ಮತ್ತೆ ವಿಜಯ್ ನನ್ನ ಹತ್ತಿರ ಬಂದು, ನಿನ್ನಿಂದ ದೂರ ಇರಲು ನನಗೆ ಮನಸ್ಸು ಆಗುತ್ತಿಲ್ಲ. ನಿನ್ನ ಈ ಸೂಕ್ಷ್ಮವಾದ ದೇಹವು ನನ್ನನ್ನು ಒಂದು ರಾತ್ರಿಯಲ್ಲಿ ಎಷ್ಟು ಹುಚ್ಚನನ್ನಾಗಿ ಮಾಡಿಬಿಟ್ಟಿದೆ ಎಂದರೆ ಇಡೀ ದಿನ ನೀನು ನನ್ನ ತೋಳುಗಳಲ್ಲಿ ಇದ್ದರೆ ನನಗೆ ನಿರಾಳ ಅಂತ ಅನಿಸಿಬಿಟ್ಟಿದೆ ಎಂದು ಅವನು ಆಳವಾದ ನಿದ್ರೆಯಿಂದ ಮಾತನಾಡುತ್ತಿದ್ದ. ಇದು ಕೇವಲ ಆರಂಭವಾಗಿತ್ತು. ಬಲವಂತವಾಗಿ ಕಟ್ಟಿದ ಸಂಬಂಧದಲ್ಲಿ ನಾನು ಮತ್ತೆ ಎಷ್ಟು ನೋವನ್ನು ಎದುರಿಸಬೇಕಾಗುತ್ತದೆ ಅಂತ ಯೋಚಿಸಿದೆ ಎಂದರೆ ಅದರಿಂದಾಗಿ ನನಗೆ 1 ನಿಮಿಷ ಕೂಡ ಪುರುಸೊತ್ತು ಆಗುತ್ತಿರಲಿಲ್ಲ. 10 ಗಂಟೆ ಆಗುತ್ತಿದ್ದಂತೆ ನಾನು ಮತ್ತೆ ಸ್ನಾನ ಮಾಡಿ ನೇರವಾಗಿ ಅಡುಗೆ ಮನೆಗೆ ಹೋದೆ. ಆಗ ಅತ್ತೆ ಅಡುಗೆ ಮನೆಯಲ್ಲಿ ನಿಂತುಕೊಂಡು ತಿಂಡಿ ಮಾಡುತ್ತಿದ್ದರು. ಹಾಗೆ ಅವರು ನನ್ನನ್ನು ನೋಡಿ ಮುಗುಳ್ನಗುತ್ತಾ, ಮಗಳೇ, ನಾನು ನಿನ್ನನ್ನು ಆಗಿನಿಂದ ಕಾಯುತ್ತಿದ್ದೇನೆ. ವಿಜಯ್ ಎಲ್ಲಿದ್ದಾನೆ? ಇನ್ನೂ ಎದ್ದಿಲ್ಲವೇ ಅಂತ ಕೇಳಿದರು. ನಾನು ಇಲ್ಲ ಅಂತ ತಲೆಯಾಡಿಸಿ ಮೌನವಾದೆ. ಆಗ ಅವರು, ಆಯಿತು, ನೀನು ತಿಂಡಿ ತಿನ್ನು, ಅವನು ಎದ್ದ ಮೇಲೆ ನಾನೇ ಅವನಿಗೆ ತಿಂಡಿ ಕೊಡುತ್ತೇನೆ ಎಂದು ಹೇಳಿದರು. ಪರವಾಗಿಲ್ಲ ಅತ್ತೆ, ನಾನೇ ತೆಗೆದುಕೊಂಡು ಹೋಗಿ ಇಬ್ಬರು ಒಟ್ಟಿಗೆ ತಿಂಡಿ ತಿನ್ನುತ್ತೇವೆ ಎಂದು ಹೇಳುತ್ತಿದ್ದಾಗ ಅತ್ತೆಯ ಗಮನ ನನ್ನ ದುಪ್ಪಟ್ಟದಿಂದ ಮುಚ್ಚಿದ ನನ್ನ ಕುತ್ತಿಗೆಯ ಕಡೆ ಹೋಯಿತು. ಅಲ್ಲಿ ಎಷ್ಟು ಕಚ್ಚಿದ ಗಾಯಗಳಿದ್ದವು ಅಂತ ನನಗೆ ಗೊತ್ತಿರಲಿಲ್ಲ. ಆ ಗುರುತುಗಳನ್ನು ನೋಡಿ ಅವರ ಹೃದಯ ಕುಗ್ಗಿತು. ಯಾಕಂದರೆ ಅದರಿಂದ ತಮ್ಮ ಮಗನ ಕ್ರೌರ್ಯ ಸ್ಪಷ್ಟವಾಗಿ ಎದ್ದು ಕಾಣುತ್ತಿತ್ತು. ಅದೇ ವಿಷಾದ ನೋಟದೊಂದಿಗೆ ನನ್ನ ಕಡೆ ನೋಡಿ, ಕನಿಷ್ಠ ಪಕ್ಷ ಅವನು ಇವಳ ಮೇಲಾದರೂ ಕರುಣೆ ತೋರಿಸಬಾರದಾ ಅಂತ ಹೃದಯದಲ್ಲಿ ಯೋಚಿಸುತ್ತಿದ್ದರೋ ಏನು. ಹಾಗಾಗಿ ಅವರು ಧೈರ್ಯದಿಂದ ನನ್ನನ್ನು ಚೇರಿನ ಮೇಲೆ ಕೂರಿಸಿ, ಮಗಳೇ, ನೀನು ನನ್ನ ಮಾತನ್ನು ಕೇಳು ಎನ್ನುತ್ತಾ ನನ್ನ ಮುಖವನ್ನು ಅವರ ಕೈಯಲ್ಲಿ ತುಂಬಿಕೊಂಡು ಕಣ್ಣಲ್ಲಿ ಕಣ್ಣೀರನ್ನು ತುಂಬಿಕೊಳ್ಳುತ್ತಾ, ನೋಡು,
ನೀನು ಸ್ವಲ್ಪ ತಾಳ್ಮೆ ತೆಗೆದುಕೊಳ್ಳಬೇಕು. ವಿಜಯ್ ಮೊದಲಿನಿಂದ ಎಷ್ಟೊಂದು ನೋವನ್ನು ಅನುಭವಿಸಿದ್ದಾನೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಅಲ್ಲದೆ ಕುಟುಂಬದ ಗೌರವ ಕಾಪಾಡಲು ಅವನು ನಿನ್ನನ್ನು ಬಲವಂತವಾಗಿ ಮದುವೆಯಾಗಿದ್ದಾನೆ. ವಿಜಯ್ಗೆ ಆಗಿರುವ ಗಾಯವು ಈಗ ಹಸಿಯಾಗಿಯೇ ಇದೆ. ಹಾಗಾಗಿ ನೀನು ಎಚ್ಚರಿಕೆಯಿಂದ ಇವೆಲ್ಲವನ್ನು ನಿಭಾಯಿಸಬೇಕು ಮಗಳೇ. ಇದೆಲ್ಲವೂ ನಿನ್ನ ಅಕ್ಕ ನಿನಗೆ ಕೊಟ್ಟ ಗಾಯಗಳು. ಅವಳ ಮೇಲಿನ ಪ್ರತೀಕಾರವನ್ನು ನಿನ್ನ ಮೇಲೆ ತೀರಿಸಿಕೊಳ್ಳುತ್ತಿದ್ದಾನೆ ಅಷ್ಟೇ. ಹೀಗೆಲ್ಲ ಮಾಡಿದರೆ ಅವನ ಗಾಯ ಗುಣವಾಗಬಹುದು ಅಂತ ಅಂದುಕೊಂಡಿದ್ದಾನೆ. ಆದರೆ ನೀನು ಧೈರ್ಯಗೆಡಬೇಡ. ಯೋಚನೆ ಮಾಡಿ ಹೆಜ್ಜೆ ಇಡು. ನಿನ್ನ ಪ್ರೀತಿಯಿಂದ ನೀನು ಅವನ ಹೃದಯದ ಗಾಯವನ್ನು ವಾಸಿ ಮಾಡಬೇಕು. ಅವನ ಹೃದಯವನ್ನು ನೀನು ಗೆಲ್ಲಲೇಬೇಕು. ನಿನ್ನ ಅಕ್ಕ ಮಾಡಿದ ತಪ್ಪಿನಿಂದಾಗಿ ಅವನು ಹೆಣ್ಣು ಜಾತಿಯನ್ನು ದ್ವೇಷಿಸಲು ಪ್ರಾರಂಭಿಸಿದ್ದಾನೆ. ಆದರೆ ನೋಡು, ಸಮಯದ ಜೊತೆಗೆ ಅವನು ಬದಲಾಗುತ್ತಾನೆ ಹಾಗೂ ನಿನ್ನನ್ನು ಅರ್ಥ ಮಾಡಿಕೊಂಡು ನಿನ್ನ ಜೊತೆ ಪ್ರೀತಿಯಿಂದ ಇರುತ್ತಾನೆ. ನೀನು ಅವನ ಪ್ರೀತಿಗೆ ಅರ್ಹಳಾಗಿದ್ದೀಯ. ಆದರೆ ನೀನು ಸ್ವಲ್ಪ ಧೈರ್ಯ ತೆಗೆದುಕೊಳ್ಳಬೇಕು ಅಷ್ಟೇ. ಆನಂತರ ನಿನ್ನ ಜೀವನ ಖಂಡಿತವಾಗಿಯೂ ಸರಿ ಹೋಗುತ್ತದೆ. ಆದರೆ ಮಗಳೇ, ಅವನ ಅತಿರೇಕದ ಬಗ್ಗೆ ನೀನು ಮಾತನಾಡದೆ ಸ್ವಲ್ಪ ಮೌನವಾಗಿರಬೇಕು ಎಂದು ಹೇಳಿ ಮತ್ತೆ ನನ್ನ ದುಪ್ಪಟ್ಟವನ್ನು ಸರಿ ಮಾಡುತ್ತಾ ನನ್ನ ಕುತ್ತಿಗೆಯ ಗುರುತುಗಳನ್ನು ಅಡಗಿಸಲು ಪ್ರಯತ್ನ ಪಡುತ್ತಿದ್ದರು. ಯಾಕಂದರೆ ವಿಜಯಿನ ಕ್ರೌರ್ಯವು ಯಾರ ಮುಂದೆಯೂ ಬಾರದೆ ಇರಲಿ ಅಂತ ಅವರು ಬಯಸಿದರು. ಆದರೆ ಅವರ ಮಾತು ಕೇಳಿ ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಹರಿಯುತ್ತಿತ್ತು ಹಾಗೂ ನನ್ನ ಹೃದಯದಲ್ಲಿನ ನನ್ನ ದುಃಖವನ್ನು ಅಡಗಿಸಲು ನನ್ನಿಂದ ಸಾಧ್ಯವಾಗಲಿಲ್ಲ. ನಾನು ಅತ್ತೆಯನ್ನು ಅಪ್ಪಿಕೊಂಡು ತುಂಬ ಜೋರಾಗಿ ಅಳುತ್ತಿದ್ದೆ. ನನ್ನಿಂದ ಇವೆಲ್ಲವನ್ನು ಸಹಿಸಲು ಸಾಧ್ಯವಾಗುತ್ತಿಲ್ಲ ಅತ್ತೆ. ನನಗೆ ವಿಜಯಿನ ಅತಿರೇಕದಿಂದ ತುಂಬ ನೋವಾಗುತ್ತಿದೆ. ಒಂದು ರಾತ್ರಿಯಲ್ಲಿ ಅವರು ನನ್ನ ಪರಿಸ್ಥಿತಿಯನ್ನು ಈ ರೀತಿ ಮಾಡಿ ಇಟ್ಟಿದ್ದಾರೆ. ನೋಡಿ ಅತ್ತೆ, ಹೀಗಿರುವಾಗ ನಾನು ಪ್ರತಿದಿನ ಅವರ ಈ ಕೃತ್ಯವನ್ನು ಹೇಗೆ ಸಹಿಸಿಕೊಳ್ಳಲಿ? ನಿಜವಾಗಿಯೂ ನನಗೆ ಇದೆಲ್ಲವನ್ನು ಸಹಿಸುವಷ್ಟು ಶಕ್ತಿ ಇಲ್ಲ ಅತ್ತೆ. ಇದರಿಂದಾಗಿ ನನ್ನ ಪ್ರಾಣವೇ ಹೋಗುತ್ತಿದೆ ಏನೋ ಅಂತ ನನಗೆ ಅನಿಸ್ಬಿಟ್ಟಿದೆ. ನಾನು ಚಿಕ್ಕವಳಂತೂ ಅಂದುಕೊಂಡರೂ ಅವರು ನನ್ನ ಮೇಲೆ ಸ್ವಲ್ಪವೂ ಕರುಣೆ ತೋರಿಸುತ್ತಿಲ್ಲ. ಕೇವಲ ನನ್ನ ದೇಹದ ಮೇಲೆ ಮತ್ತೆ ಕ್ರೌರ್ಯವನ್ನು ಮೆರೆಯಬೇಕೆಂದು ಬಯಸುತ್ತಿದ್ದಾರೆ. ಒಂದು ರಾತ್ರಿ ಅವರು ನನ್ನ ಜೊತೆ ಅದೆಷ್ಟು ಬಾರಿ ಛೀ, ನನ್ನಿಂದ ಇದೆಲ್ಲವನ್ನು ಸಹಿಸಲು ಸಾಧ್ಯವಿಲ್ಲ. ಅವರೊಳಗೆ ಹೇಳಲಾಗದಂಥ ಒಂದು ರಾಕ್ಷಸತನ ಇದೆ. ಅವರು ತಮ್ಮ ಆಸಕ್ತಿಯನ್ನು ಕಡಿಮೆ ಮಾಡದಿದ್ದರೆ ನನ್ನ ಪ್ರಾಣ ಖಂಡಿತವಾಗಲೂ ಹೋಗುತ್ತದೆ. ದಯವಿಟ್ಟು ನನ್ನನ್ನು ಉಳಿಸಿ ಅತ್ತೆ. ಅಷ್ಟಕ್ಕೂ ನನ್ನ ಅಕ್ಕ ಅದೇನು ತಪ್ಪು ಮಾಡಿದ್ದಾಳೆ ಅಂತ ಅವರೊಳಗೆ ಇಷ್ಟೊಂದು ಕೋಪ ಇದೆ ಅಂತ ಕೇಳಿದೆ. ಆಗ ಅವರು ತಮ್ಮ ಮುಖದಲ್ಲಿ ದುಃಖವನ್ನು ತಂದುಕೊಳ್ಳುತ್ತಾ, ನಿನ್ನ ಅಕ್ಕ ಮಾಡಿದ ಕೆಲಸವನ್ನು ನಾನು ಯಾವ ಬಾಯಿಂದ ಹೇಳಲಿ? ಅದು ಹೇಳಲು ಆಗದಂತಹ ವಿಷಯವಾಗಿದೆ. ವಿಜಯ್ ಒಬ್ಬ ವಿದ್ಯಾವಂತ ವ್ಯಕ್ತಿ. ಅವನು ವಿದೇಶದಲ್ಲಿ ತನ್ನ ಶಿಕ್ಷಣವನ್ನು ಮುಗಿಸಿ ಊರಿಗೆ ಬಂದಿದ್ದ. ಆದರೆ ಅವನು ಯಾವತ್ತೂ ಕೂಡ ತನಗೋಸ್ಕರ ಅಂತ ಯಾವ ಹುಡುಗಿಯನ್ನು ಇಷ್ಟಪಡಲಿಲ್ಲ. ಆ ವಿಷಯಗಳಲ್ಲಿ ತನಗೆ ಯಾವ ಒಂದು ಅನುಭವವೂ ಇಲ್ಲ. ಅಮ್ಮ ನೀವೇ ನನಗೆ ಹುಡುಗಿಯನ್ನು ಹುಡುಕಿ ಅಂತ ಹೇಳುತ್ತಿದ್ದ. ನಾನು ನನ್ನ ಮಗನ ವಿಚಾರಕ್ಕೆ ಹೆಮ್ಮೆ ಪಡುತ್ತಿದ್ದೆ. ಇವತ್ತಿನ ಕಾಲದಲ್ಲಿ ಹುಡುಗ ಹುಡುಗಿಯರು ಪ್ರೀತಿಸಿ ಪರಸ್ಪರ ಇಷ್ಟಪಟ್ಟೇ ಮದುವೆಯಾಗುತ್ತಾರೆ. ಆದರೆ ವಿಜಯ್ ಈ ವಿಷಯದ ಕಡೆ ಯಾವತ್ತೂ ಕೂಡ ತನ್ನ ಗಮನ ನೀಡಲಿಲ್ಲ. ಅವನು ಯಾವಾಗಲೂ ತನ್ನ ಭವಿಷ್ಯದ ಬಗ್ಗೆ ಚಿಂತಿಸುತ್ತಿದ್ದ ಹಾಗೂ ಮದುವೆಯ ವಿಚಾರವನ್ನು ಅವನು ನನ್ನ ಮೇಲೆ ಬಿಟ್ಟಿದ್ದ. ಹಾಗಾಗಿ ನಾನು ಅವನ ಒಳ್ಳೆಯ ಮನಸ್ಸಿಗೆ ತಕ್ಕನಾದ ಹುಡುಗಿಯನ್ನು ಹುಡುಕುತ್ತಿದ್ದೆ. ಅವಳು ನನ್ನ ಮಗನನ್ನು ಅರ್ಥ ಮಾಡಿಕೊಂಡು ಅವನನ್ನು ಪ್ರೀತಿಸಿ ಸಂಸಾರ ನಡೆಸಲಿ ಅಂತ ಬಯಸಿದ್ದೆ. ಹೀಗೆ ನಾನು ಅವನಿಗೆ ಒಂದು ಹುಡುಗಿಯನ್ನು ಹುಡುಕುತ್ತಿದ್ದಾಗ ನಿನ್ನ ಅಕ್ಕ ಕಾಲೇಜಿನಲ್ಲಿ ಓದುತ್ತಿದ್ದಂಥ ಸಂದರ್ಭದಲ್ಲಿ ನಮ್ಮ ಪಕ್ಕದ ಮನೆಯ ನಾರಾಯಣ ಕೃಷ್ಣ ಅವರು ನಿನ್ನ ಅಕ್ಕನ ಸಂಬಂಧವನ್ನು ನಮಗೆ ತಿಳಿಸಿದರು. ಅದರಂತೆ ನಾವು ನಿನ್ನ ಅಕ್ಕನನ್ನು ನೋಡಲು ಹೋದಾಗ ಅವಳು ನಮಗೆ ತುಂಬ ಇಷ್ಟವಾಗಿದ್ದಳು. ಆದರೆ ನಿನ್ನ ಅಕ್ಕ ಬೇರೆ ಯಾರನ್ನು ಇಷ್ಟಪಡುತ್ತಿದ್ದಾಳೆ ಅಂತ ನಮಗೆ ಆಗ ಗೊತ್ತಿರಲಿಲ್ಲ. ಹಾಗೂ ನಮ್ಮ ಬಳಿ ಹಣಕ್ಕೆ ಯಾವ ಕೊರತೆಯೂ ಇಲ್ಲದ ಕಾರಣ ನಿಮ್ಮ ಅಪ್ಪ ಅಮ್ಮ ಈ ಮದುವೆಗೆ ತಕ್ಷಣವೇ ಒಪ್ಪಿಕೊಂಡಿದ್ದರು. ಅವಳ ಫೋಟೋವನ್ನು ನಾನು ವಿಜಯ್ಗೆ ತೋರಿಸಿದಾಗ ಅವನಿಗೆ ಅವಳು ತುಂಬ ಇಷ್ಟವಾಗಿದ್ದಳು. ಆ ಮದುವೆಯ ವಿಚಾರಗಳೆಲ್ಲವೂ ನಡೆಯುತ್ತಿದ್ದಂಥ ಸಮಯದಲ್ಲಿ ನಿನ್ನ ಅಕ್ಕ ನಮಗೆ ಅವಳ ಪ್ರಿಯಕರನ ಬಗ್ಗೆ ಏನೂ ಹೇಳಿರಲಿಲ್ಲ. ಅದನ್ನು ತಿಳಿಯದೆ ನಾವು 1 ತಿಂಗಳ ಒಳಗೆ ಮದುವೆಯ ಡೇಟನ್ನು ಕೂಡ ಫಿಕ್ಸ್ ಮಾಡಿ ಎಲ್ಲವನ್ನು ತಯಾರಿ ಮಾಡಿಕೊಂಡು ಮದುವೆಯ ವಿಧಿವಿಧಾನಗಳನ್ನೆಲ್ಲ ಸಂಪೂರ್ಣವಾಗಿ
ಒಳ್ಳೆಯ ರೀತಿಯಿಂದಲೇ ನಡೆಸಿದೆವು. ಅವಳು ನಮ್ಮ ಮನೆಗೆ ಸೊಸೆಯಾಗಿ ಬಂದಾಗ ಅವಳ ನಡತೆಗಳೆಲ್ಲವೂ ನಮಗೆ ಇಷ್ಟವಾಗಿದ್ದವು. ಅಲ್ಲದೆ ಅವಳು ಮನೆಗೆ ಕಾಲಿಡುತ್ತಲೇ ಇಡೀ ಮನೆಯನ್ನು ತುಂಬ ಚೆನ್ನಾಗಿ ಸಂಭಾಳಿಸಿಕೊಂಡು ಹೋಗುತ್ತಿದ್ದಳು. ವಿಜಯ್ ಹೆಚ್ಚಾಗಿ ತನ್ನ ಬಿಸ್ನೆಸ್ ಕೆಲಸದಲ್ಲಿ ಹೊರಗಡೆ ಇರುತ್ತಿದ್ದ. ಹಾಗಾಗಿ ನಾವು ನಿನ್ನ ಅಕ್ಕನನ್ನು ಕಣ್ಣು ಮುಚ್ಚಿ ನಂಬಿಕೊಂಡಿದ್ದೆವು. ಅವಳು ಎಲ್ಲಿಗೆ ಬೇಕಾದರೂ ಯಾವಾಗ ಬೇಕಾದರೂ ಹೋಗಿ ಬರಬಹುದಿತ್ತು. ಆ ಸ್ವಾತಂತ್ರ್ಯ ಅವಳಿಗೆ ಈ ಮನೆಯಲ್ಲಿ ಇತ್ತು. ನಾವು ಯಾವುದೇ ನಿರ್ಬಂಧವನ್ನು ಅವಳಿಗೆ ಹೇರಿರಲಿಲ್ಲ. ಅಲ್ಲದೆ ನಿನ್ನ ಅಕ್ಕ ತನ್ನ ಕೊನೆಯ ವರ್ಷದ ವಿದ್ಯಾಭ್ಯಾಸವನ್ನು ಪೂರ್ತಿ ಮಾಡಲು ಕೂಡ ವಿಜಯ್ ಅನುಮತಿಯನ್ನು ಕೇಳಿದಳು. ಅವನು ಕೂಡ ಅದಕ್ಕೆ ಒಪ್ಪಿಕೊಂಡಿದ್ದನು. ಈ ಅವಕಾಶವನ್ನು ಬಳಸಿಕೊಂಡವಳು ಮನೋಜ್ ಎಂಬ ಹುಡುಗನ ಜೊತೆ ತನ್ನ ಸಂಬಂಧವನ್ನು ಮುಂದುವರಿಸಿದಳು. ಆದರೆ ನಮಗೆ ಈ ವಿಷಯದ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಈ ರೀತಿ ವಿಜಯ್ ಹಾಗೂ ನಿನ್ನ ಅಕ್ಕ ಮದುವೆಯಾಗಿ 6 ತಿಂಗಳು ತುಂಬಿತು. ಅವಳ ವರ್ತನೆ ಮತ್ತು ನಡವಳಿಕೆಯಿಂದ ಅವಳಿಗೆ ವಿಜಯ್ ಇಷ್ಟ ಇಲ್ಲ ಎಂಬ ಅಂಶ ನಮಗೆ ತಿಳಿದಿರಲಿಲ್ಲ. ಆದರೆ ಮನೋಜ್ ಎಂಬ ಹುಡುಗನ ಜೊತೆ ಅವಳ ಸಂಬಂಧವು ಎಷ್ಟು ಮುಂದುವರಿದಿತ್ತು ಎಂದರೆ ಅವನ ಜೊತೆ ಅವಳು ಶಾರೀರಿಕ ಸಂಬಂಧವನ್ನು ಸಹ ಇಟ್ಟುಕೊಂಡಿದ್ದಳು. ನಮ್ಮ ವಿಜಯ್ ಸರ್ಪ್ರೈಸ್ ಕೊಡುವುದು ಅಂದರೆ ತುಂಬ ಆಸಕ್ತಿಯ ವಿಷಯ. ಹಾಗಾಗಿ ಅವನು ತನ್ನ ಹೆಂಡತಿಗೆ ಸರ್ಪ್ರೈಸ್ ಕೊಡುವ ಯೋಚನೆಯನ್ನು ಮಾಡಿದ. ನೇರವಾಗಿ ಬಿಸ್ನೆಸ್ ಟ್ರಿಪ್ನಿಂದ ಫ್ರೀ ಆದ ತಕ್ಷಣವೇ ಅವಳ ಕಾಲೇಜಿಗೆ ಹೋಗಿ ಅವಳಿಗೆ ಸರ್ಪ್ರೈಸ್ ಕೊಡಬೇಕೆಂದು ಬಯಸಿದ. ಹಾಗೂ ಅವಳ ಜೊತೆ ಮನೆಗೆ ಹಿಂತಿರುಗುತ್ತೇನೆ ಅಂತ ನನ್ನ ಬಳಿಯೂ ಹೇಳಿ ಹೋಗಿದ್ದ. ಹೀಗೆ ಅವನು ತನ್ನ ಹೆಂಡತಿಯನ್ನು ಭೇಟಿಯಾಗಲು ಕಾಲೇಜಿಗೆ ತಲುಪಿದಾಗ ಅಲ್ಲಿ ಅವನಿಗೆ ಅವಳು ಯಾರೋ ಬೇರೊಬ್ಬ ಮನೋಜ್ ಎಂಬ ಹುಡುಗನ ಜೊತೆ ರೆಸ್ಟೋರೆಂಟಿಗೆ ಹೋಗಿದ್ದಾಳೆ ಎಂಬುದು ಗೊತ್ತಾಯಿತು. ಕಾಲೇಜ್ ಪಕ್ಕದಲ್ಲಿದ್ದ ರೆಸ್ಟೋರೆಂಟಿಗೆ ಅವಳು ಯಾವಾಗಲೂ ಹೋಗುತ್ತಿರುವುದರಿಂದ ಅವಳ ಫ್ರೆಂಡ್ಸ್ಗಳಿಗೆ ಆ ರೆಸ್ಟೋರೆಂಟ್ನ ವಿಳಾಸ ಕೂಡ ಗೊತ್ತಿತ್ತು. ಅವನು ಆ ಹುಡುಗಿಯರಿಂದ ವಿಳಾಸ ತೆಗೆದುಕೊಂಡು ಅಲ್ಲಿಗೆ ಹೋದ. ಅಲ್ಲಿ ನಿನ್ನ ಅಕ್ಕ ಮನೋಜನ ಜೊತೆ ಕುಳಿತುಕೊಂಡು ಪ್ರೀತಿಯ ಸಮುದ್ರದಲ್ಲಿ ತೇಲಾಡುತ್ತಿದ್ಲು. ತನ್ನ ಗಂಡ ಯಾವತ್ತೂ ಖುಷಿಯನ್ನು ಕೊಡಲಿಲ್ಲ. ಅವನಿಗೆ ಅವನ ಬಿಸ್ನೆಸ್ ತುಂಬ ಇಂಪಾರ್ಟೆಂಟ್ ಆಯಿತು. ಸಮಯ ಸಿಕ್ಕಿದ್ರೆ ತಾನೇ ಅವನಿಗೆ ಸಮಯ ಕೊಡಲು. ರಾತ್ರಿ ಬಂದರೆ 1-2 ಸಲ ಪ್ರೀತಿಯಿಂದ ಮಾತನಾಡಿ ಕೆಲವೊಮ್ಮೆ ಸಮಯ ಸಿಕ್ಕರೆ ತನ್ನ ಪ್ರೀತಿಯನ್ನು ನನ್ನ ಮೇಲೆ ಹರಿಸಿ ಅಷ್ಟಕ್ಕೆ ಮಲಗುತ್ತಿದ್ದ. ಅದರಿಂದ ನನ್ನ ಹೃದಯವೇನೂ ತುಂಬುತ್ತಿರಲಿಲ್ಲ. ಆದರೆ ಮನೋಜ್, ನೀನು ನನ್ನ ಜೀವವಾಗಿದ್ಯಾ. ನಿನಗೂ ಹೆಂಡತಿ ಇದ್ದಾಳೆ, ನನಗೂ ಗಂಡ ಇದ್ದಾನೆ. ಹಾಗಾಗಿ ನಮ್ಮಿಬ್ಬರ ಮದುವೆಯ ಬಗ್ಗೆ ನನಗೇನು ಅವಸರ ಇಲ್ಲ. ನಾವು ಇಡೀ ಜೀವನ ಹೀಗೆ ಪರಸ್ಪರ ಸ್ನೇಹಿತರಾಗಿ ನೆಮ್ಮದಿಯನ್ನು ಹುಡುಕಬಹುದು. ನಿನ್ನ ಹೆಂಡತಿ ನಿನ್ನ ಮನೆಯಲ್ಲಿ ಇದ್ದುಕೊಂಡು ನಿನ್ನ ಅಪ್ಪ ಅಮ್ಮನ ಹಾಗೂ ನಿನ್ನ ತಮ್ಮ ತಂಗಿಯ ಬಗ್ಗೆ ಗಮನ ವಹಿಸುತ್ತಾಳೆ. ನೀನು ಯಾವಾಗ ಬೇಕಿದ್ದರೂ ನನ್ನ ಜೊತೆ ಸೇರಿ ನಿನ್ನ ದಾಹವನ್ನು ತೀರಿಸಿಕೊಳ್ಳಬಹುದು. ನಿನ್ನ ಆ ಪ್ರೀತಿ ನನ್ನ ದಾಹವನ್ನು ಕಡಿಮೆ ಮಾಡುತ್ತದೆ. ಅದರಿಂದ ನನಗೆ ನೆಮ್ಮದಿ ಸಿಗುತ್ತದೆ. ನೀನು ಯಾವತ್ತೂ ಕೂಡ ನನ್ನನ್ನು ಮರೆಯಬೇಡ ಅಂತ ಅವಳು ಅವನ ಭುಜಕ್ಕೆ ತಲೆ ಇಟ್ಟು ಹೇಳುತ್ತಿದ್ದಾಗ ಅದನ್ನು ಕೇಳುತ್ತಲೇ ವಿಜಯ್ ತಲೆಯ ಮೇಲೆ ಆಕಾಶ ಕಳಚಿ ಬಿದ್ದಂತೆ ಆಗಿತ್ತು. ವಿಜಯ್ ತಾನು ಕುಳಿತಿದ್ದ ಚೇರ್ನ ತೆಗೆದುಕೊಂಡು ಮನೋಜನ ತಲೆಯ ಮೇಲೆ ಬಡಿದಿದ್ದ. ಆನಂತರ ತನ್ನ ಹೆಂಡತಿಯನ್ನು ಮುಟ್ಟದೆ ಕೋಪದಿಂದ ನಡಿ ಅಂತ ಹೇಳಿ ಮತ್ತೆ ಮನೋಜನ ಒಡೆಯಲು ಹೋದ. ಆಗ ರೆಸ್ಟೋರೆಂಟ್ನಲ್ಲಿ ಇದ್ದ ಮ್ಯಾನೇಜರ್ ಮನೋಜನನ್ನು ಆ ಸಮಯದಲ್ಲಿ ಕಾಪಾಡಿದ. ಅದರಿಂದ ಅವನ ಪ್ರಾಣ ಉಳಿದಿತ್ತು. ಅದರ ನಂತರ ಅವನು ಗಂಗಾನನ್ನು ಕರೆದುಕೊಂಡು ಮನೆಗೆ ಬರುತ್ತಿದ್ದಂತೆ ಅವನ ಕಣ್ಣುಗಳಲ್ಲಿ ರಕ್ತ ಕುದಿಯುತ್ತಿತ್ತು. ಅವನು ರೆಸ್ಟೋರೆಂಟ್ನಲ್ಲಿ ಕುಳಿತು ಅವರಿಬ್ಬರ ವಾಯ್ಸನ್ನು ರೆಕಾರ್ಡ್ ಮಾಡಿದ. ಹಾಗೂ ಅದನ್ನು ಅವನು ನಿನ್ನ ತಂದೆ ತಾಯಿಗಳಿಗೂ ಕಳುಹಿಸಿದ. ಅವರಿಗೆ ತಮ್ಮ ಮಗಳ ಈ ಕೆಟ್ಟ ವರ್ತನೆಗಳಿಂದ ಮುಜುಗರವಾಗಿತ್ತು. ಅಲ್ಲದೆ ವಿಜಯ್ನನ್ನು ಎದುರಿಸುವ ಶಕ್ತಿ ಅವರಿಗೆ ಇರಲಿಲ್ಲ. ಅನಂತರ ನಿನ್ನ ತಂದೆ ಅವಳು ಎಲ್ಲಿಗೆ ಬೇಕಾದರೂ ಹೋಗಲಿ, ಆದರೆ ನನ್ನ ಮನೆಗೆ ಅವಳು ಮತ್ತೆ ಬರಬಾರದು. ನೀನು ಅವಳನ್ನು ಕೊಂದರೂ ಸರಿಯೇ, ನಾನು ನಿನ್ನನ್ನು ಕೇಳುವುದಿಲ್ಲ. ಆದರೆ ನೀನು ನನಗೆ ನನ್ನ ಅಳಿಯನಾಗಿಯೇ ಇರುತ್ತೀಯಾ. ನಾನು ನನ್ನ 2ನೇ ಮಗಳನ್ನು ನಿನಗೆ ಕೊಡುತ್ತೇನೆ ಅಂತ ಹೇಳಿದರು. ಅದರಿಂದ ಆಚೆಗೆ ನಿನ್ನ ಕತೆ ಶುರುವಾಯಿತು. ಈ ಘಟನೆ ನಡೆದ ಮೇಲೆ ವಿಜಯ್ ಯಾರ ಜೊತೆಯೂ ಹೆಚ್ಚು ಮಾತನಾಡುತ್ತಿರಲಿಲ್ಲ. ನನ್ನ ಮೇಲೆ ಅವನಿಗೆ ಕೋಪವಿತ್ತು. ನೀವು ಮದುವೆ ಮಾಡುವಾಗಲಾದರೂ ಹುಡುಗಿಯ ಕ್ಯಾರೆಕ್ಟರ್ನ ಸರಿಯಾಗಿ ತಿಳಿದುಕೊಂಡಿದ್ದರೆ ಇಂತಹ ಪರಿಸ್ಥಿತಿ ಹೀಗೆ ಬರುತ್ತಿರಲಿಲ್ಲ ಅಂತ ನನ್ನ ಮೇಲೆ ಕೂಗಾಡಿದ. ಅವನ ಸಂಕಟ, ನೋವು ಎಲ್ಲವೂ ನನಗೆ ಅರ್ಥವಾಗುತ್ತಿತ್ತು. ನಾನು ನಿನ್ನ ಅಮ್ಮನಲ್ಲಿ ಇದರ ಬಗ್ಗೆ ಮಾತನಾಡಿದೆ. ಅವರು ನಿಜವಾಗಲೂ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇವೆ, ನಮಗೆ ನಮ್ಮ ಮಗಳ ಈ ನೀಚ ಸ್ವಭಾವ ಬಗ್ಗೆ ಗೊತ್ತಿರಲಿಲ್ಲ. ಅವಳು ಬೇರೆ ಯಾರನ್ನು ಪ್ರೀತಿಸಿದ ವಿಚಾರ ನಮ್ಮಲ್ಲಿ ಹೇಳಲೇ ಇಲ್ಲ.
ಒಂದು ವೇಳೆ ಹೇಳಿದರೆ ಅವರಿಗೆ ಕೊಟ್ಟು ನಾವು ಅವಳನ್ನು ಮದುವೆ ಮಾಡಿಸುತ್ತಿದ್ದೆ. ಆದರೆ ಈಗ ಅದೇನೇ ಆಗಿದ್ದರೂ ಅದು ನಮ್ಮ ಹಾಗೂ ನಿಮ್ಮ ಮನೆಯ ಗೌರವದ ಪ್ರಶ್ನೆ. ನೀವು ಅವಳ ಜೊತೆ ಏನು ಬೇಕಾದರೂ ಮಾಡಿಕೊಳ್ಳಿ, ನಿಮಗೆ ಬಿಟ್ಟಿದ್ದು, ನಾವು ಕೇಳುವುದಿಲ್ಲ ಅಂತ ಹೇಳಿದರು. ಅದರ ನಂತರ ಗಂಗಾ ಮನೆ ಹೊರಗೆ ಹೋಗುವುದನ್ನೇ ನಿಲ್ಲಿಸಿಬಿಟ್ಟಿದ್ದಳು. ವಿಜಯ್ ತನ್ನ ಬಿಸ್ನೆಸ್ಸನ್ನು ಮ್ಯಾನೇಜರ್ಗೆ ಒಪ್ಪಿಸಿ ಮನೆಯಲ್ಲಿ ಕುಳಿತಿರುತ್ತಿದ್ದ ಹಾಗೂ ಹಗಲು ರಾತ್ರಿ ತನ್ನ ಪ್ರೀತಿಯನ್ನು ಅವಳ ಮೇಲೆ ಹರಿಸುತ್ತಿದ್ದ. ಇದರಿಂದ ಅವಳಿಗೆ ಹಗಲು ಯಾವುದು, ರಾತ್ರಿ ಯಾವುದು, ಸಂಜೆ ಯಾವುದು ಅಂತಾನೆ ಗೊತ್ತಾಗ್ತಲೇ ಇರಲಿಲ್ಲ. ಯಾವತ್ತಾದರೂ ಒಮ್ಮೆ ಅವನು ಅಡುಗೆ ಮನೆ ಕಡೆ ಬಂದರೆ ತನ್ನ ಕುತ್ತಿಗೆಯನ್ನು ಯಾವುದರಿಂದಲಾದರೂ ಮುಚ್ಚಿಕೊಳ್ಳುತ್ತಿದ್ದಳು. ಒಂದು ದಿನ ನಾನು ಅವಳ ಕುತ್ತಿಗೆಯಲ್ಲಾಗಲಿದ್ದ ಗುರುತುಗಳನ್ನು ನೋಡಿದೆ. ಇಷ್ಟೆಲ್ಲ ಆದರೂ ಅವರ ರೂಮಿನಿಂದ ಜಗಳವಾಗಲಿ ಯಾವುದೇ ವಿಚಾರದ ಬಗ್ಗೆ ಮಾತುಗಳಾಗಲಿ ಕೇಳಿಸುತ್ತಿರಲಿಲ್ಲ. ಅದು ಅಲ್ಲದೆ ವಿಜಯ್ ಒಂದು ದಿನವೂ ಕೂಡ ಅವಳ ಮೇಲೆ ಜೋರಾದ ಧ್ವನಿಯಲ್ಲಿ ಮಾತನಾಡಿದವನಲ್ಲ. ಈ ರೀತಿ 2 ತಿಂಗಳು ಕಳೆದ ಮೇಲೆ ಗಂಗಾ ಆರೋಗ್ಯ ಇದ್ದಕ್ಕಿದ್ದಂತೆ ಹಾಳಾಯಿತು. ಆ ಸಂದರ್ಭದಲ್ಲಿ ಅವಳು 3 ತಿಂಗಳ ಗರ್ಭಿಣಿಯೆಂದು ತಿಳಿಯಿತು. ಆದರೆ ವಿಜಯ್ ಅವಳನ್ನು ಎಲ್ಲ ರೀತಿಯ ಗರ್ಭಧಾರಣೆಯ ಪರೀಕ್ಷೆಗೆ ಒಳಪಡಿಸಿದಾಗ ಆ ಗರ್ಭದಲ್ಲಿ ಬೆಳೆಯುತ್ತಿರುವ ಮಗು ಅವನದಲ್ಲ ಎಂಬ ಕಹಿ ಸತ್ಯ ಅವನ ಮುಂದೆ ಬರುತ್ತಿದ್ದಂತೆ ವಿಜಯ್ಗೆ ತುಂಬ ಆಘಾತವಾಗಿತ್ತು. ಅವನು ಮೊದಲ ಬಾರಿ ಗಂಗನ ಮೇಲೆ ಈ ವಿಷಯಕ್ಕೋಸ್ಕರ ತನ್ನ ಕೈಯನ್ನು ಎತ್ತಿದ. ಆಗ ವಿಜಯ್ ಅವಳಲ್ಲಿ ನೀನು ನನಗೆ ಡೈವರ್ಸ್ ನೀಡಿ ಮನೋಜನ ಜೊತೆ ಜೀವನ ಮಾಡು ಅಂತ ಹೇಳಿದ. ಯಾಕಂದರೆ ಅವನು ಆ ಮಗುವಿಗೆ ತಂದೆಯ ಸ್ಥಾನವನ್ನು ನೀಡಲು ಸಾಧ್ಯವಿರಲಿಲ್ಲ. ಆ ಸಂದರ್ಭದಲ್ಲಿ ನಿನ್ನ ಅಕ್ಕ ಹೇಳಿದಳು, ನಾನು ಮನೋಜನನ್ನು 9ನೇ ತರಗತಿಯಿಂದಲೂ ಪ್ರೀತಿಸುತ್ತಾ ಬಂದಿದ್ದೆ. ಆದರೆ ಮನೋಜನ ಮೇಲೆ ತಂದೆ ತಾಯಿಯ ಒತ್ತಡ ಹೆಚ್ಚಾಗಿ ಇದ್ದಿದ್ದರಿಂದ ಅವನು ಹಳ್ಳಿಗೆ ಹೋಗಬೇಕಾದ ಪರಿಸ್ಥಿತಿ ಎದುರಾಯಿತು. ಅದರಂತೆ ಅವನು ತನ್ನ ತಂದೆ ತಾಯಿಯ ಇಷ್ಟಕ್ಕೆ ಅನುಗುಣವಾಗಿ ಅದೇ ಹಳ್ಳಿಯ ಹುಡುಗಿಯನ್ನು ಮದುವೆಯೂ ಕೂಡ ಆದ. ಮದುವೆಯ ನಂತರ ನಗರಕ್ಕೆ ಬಂದಾಗ ಅವನು ನನಗೆ ಎಲ್ಲವನ್ನೂ ಹೇಳಿದ. ಆದರೆ ನಾನೇ ಮನೋಜನನ್ನು ಬಿಡಲಿಲ್ಲ. ಇದೇ ರೀತಿ ನಮ್ಮ ಸಂಬಂಧ ಮುಂದುವರಿಯಿತು. ಅವನಿಗೆ ಮದುವೆಯಾಗಿ 1 ವರ್ಷ ಕಳೆದ ನಂತರ ನನಗೂ ಮದುವೆಯಾಯಿತು. ಆದರೆ ನಾನು ನನ್ನ ಗಂಡನನ್ನು ಇಷ್ಟಪಡಲಿಲ್ಲ. ನಾನು ನನ್ನ ಗಂಡನ ಕಣ್ಣಿಗೆ ಮಣ್ಣೆರಚಿ ನನ್ನ ಪ್ರಿಯಕರನೊಂದಿಗೆ ಶಾರೀರಿಕ ಸಂಬಂಧವನ್ನು ಬೆಳೆಸಿ ತುಂಬ ದೊಡ್ಡ ತಪ್ಪು ಮಾಡಿದೆ ಅಂತ ಗೋಗರೆದಿದ್ದಳು. ಆದರೆ ಸಮಯ ಮೀರಿ ಹೋಗಿತ್ತು. ಅವಳ ಆಟವೆಲ್ಲ ಮುಗಿದಿತ್ತು. ಅವಳು ಅವಳ ಕಳ್ಳಾಟದ ಪ್ರತಿಫಲವಾಗಿ ತನ್ನ ಹೊಟ್ಟೆಯಲ್ಲಿ ತನ್ನ ಪ್ರಿಯಕರನ ಮಗುವನ್ನು ಹೊತ್ತುಕೊಂಡಿದ್ದಳು. ಇದರಿಂದಾಗಿ ದಿನದಿಂದ ದಿನಕ್ಕೆ ಅವಳ ಆರೋಗ್ಯ ಕೆಡುತ್ತಲೇ ಇತ್ತು. ಹಾಗೂ ವಿಜಯ್ ಅವಳ ಮೇಲೆ ಎಷ್ಟು ಸಾಧ್ಯವೋ ಅಷ್ಟು ತನ್ನ ಕ್ರೂರತೆಯನ್ನು ಮೆರೆಯುತ್ತಿದ್ದ. ಅವಳಿಗೂ ಹೇಳಿದ ಹಾಗೂ ತನ್ನನ್ನು ಬಿಟ್ಟು ಬಿಡು ಎಂದು ಅವಳಿಗೂ ಹೇಳಿದ. ಆದರೆ ಅವಳು ಅವನನ್ನು ಬಿಡುವ ಮಾತನ್ನು ಎತ್ತುತ್ತಿರಲಿಲ್ಲ. ಒಂದು ದಿನ ಅವಳು ತನ್ನ ಪ್ರಿಯಕರ ಮನೋಜನನ್ನು ಭೇಟಿಯಾಗಿ ನನ್ನ ಹೊಟ್ಟೆಯಲ್ಲಿ ನಿನ್ನ ಮಗು ಬೆಳೆಯುತ್ತಿದೆ ಎಂದಳು. ಆದರೆ ಮನೋಜ್ ಅದನ್ನು ಸ್ಪಷ್ಟವಾಗಿ ನಿರಾಕರಿಸಿ ತಾನು ಆ ಮಗುವನ್ನು ಸ್ವೀಕರಿಸುವುದಿಲ್ಲ. ಏಕೆಂದರೆ ನನಗೆ ಈಗಾಗಲೇ 2 ಮಕ್ಕಳಿದ್ದಾರೆ. ನೀನು ಈ ಮಗುವನ್ನು ತೆಗೆಸಿಬಿಡು. ನಿನ್ನ ಗಂಡನೊಂದಿಗೆ ಸಂತೋಷವಾಗಿ ಬದುಕು. ಸಮಯ ಕಳೆಯುತ್ತಿದ್ದಂತೆ ಎಲ್ಲ ಸಮಸ್ಯೆಗಳು ಮುಗಿದು ಹೋಗುತ್ತವೆ. ಇದರಿಂದ ನನಗೂ ಯಾವ ಸಮಸ್ಯೆಯೂ ಇರುವುದಿಲ್ಲ, ನಿನಗೂ ಯಾವ ಸಮಸ್ಯೆಯೂ ಇರುವುದಿಲ್ಲ ಅಂತ ಹೇಳಿ ಹೊರಟು ಹೋದ. ಯಾರೂ ಸಹ ಅವಳ ಮಗುವಿಗೆ ತಮ್ಮ ಹೆಸರು ನೀಡಲು ಮುಂದೆ ಬಾರದೆ ಇದ್ದಾಗ ಅವಳ ತಪ್ಪಿನ ಅರಿವು ಅವಳಿಗೆ ಆಗಿತ್ತು. ಆ ಕಡೆ ಅವಳು ತನ್ನ ಮಗುವನ್ನು ತೆಗೆಸುವುದಕ್ಕೂ ಆಗದೆ ತನ್ನ ಜೀವನವನ್ನು ಸಂತೋಷದಿಂದ ನಡೆಸಲು ಆಗದೆ ಅವಳು ಚಿಂತೆಯಲ್ಲಿ ಮಾನಸಿಕವಾಗಿ ಖಿನ್ನತೆಯನ್ನು ಅನುಭವಿಸಿದಳು. ಹಾಗೂ ಒಂದು ದಿನ ಅವಳಿಗೆ ಜ್ವರದಿಂದ ಅವಳು ತನ್ನ ಪ್ರಾಣವನ್ನು ಕಳೆದುಕೊಂಡಳು ಮತ್ತು ಹೊಟ್ಟೆಯಲ್ಲಿದ್ದ ಮಗು ಕೂಡ ತೀರಿ ಹೋಗಿತ್ತು. ಅದರ ನಂತರ ನಿನ್ನ ಮದುವೆಯನ್ನು ನಿನ್ನ ತಂದೆ ತಾಯಿ ವಿಜಯನೊಂದಿಗೆ ಮಾಡಲು ತೀರ್ಮಾನಿಸಿದರು. ಯಾಕಂದರೆ ಅವರಿಗೆ ತುಂಬ ಮುಜುಗರವಾಗಿತ್ತು. ಗಂಗನ ಮೋಸದಾಟವು ವಿಜಯನ ಮನಸ್ಥಿತಿಯನ್ನು ಹಾಳು ಮಾಡಿಬಿಟ್ಟಿದ್ದವು. ಆಮೇಲೆ ಅವನು ಯಾರನ್ನು ಕೂಡ ಹೆಚ್ಚಾಗಿ ನಂಬುತ್ತಿರಲಿಲ್ಲ. ಅವನು ತನ್ನೊಳಗೆ ನಲುಗಿ ಹೋಗಿದ್ದ ಎಂದು ಅತ್ತೆ ತನ್ನ ಮಗನ ನೋವನ್ನು ನನ್ನ ಮುಂದೆ ಬಿಚ್ಚಿಟ್ಟಿದ್ದರು. ಅವರ ಮಾತು ಕೇಳಿ ನನಗೆ ತುಂಬ ದುಃಖವಾಗಿತ್ತು. ಹಾಗೆ ನನ್ನ ಅಕ್ಕ ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸಬೇಕಾಯ್ತಲ್ಲ ಎಂಬ ನೋವು ಕೂಡ ಆಯಿತು. 3-4 ದಿನ ಕಳೆದ ನಂತರ ನಮ್ಮ ಮದುವೆಯ ರಿಸೆಪ್ಷನ್ ಪಾರ್ಟಿಯನ್ನು ತುಂಬ ಸಡಗರದಿಂದ ಆಚರಿಸಲಾಯಿತು. ನನ್ನ ತಂದೆ ತಾಯಿ ನನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದರು. ಸ್ವಲ್ಪ ದಿನಕ್ಕೋಸ್ಕರ
ಸ್ವಲ್ಪ ದಿನಕ್ಕೋಸ್ಕರನಾದರೂ ವಿಜಯ್ನಿಂದ ನನಗೆ ಬಿಡುಗಡೆ ಸಿಗುತ್ತದೆ ಎಂಬ ಸಂತೋಷ ನನ್ನಲ್ಲಿ ಇತ್ತು. ಆದರೆ ಅದು ನನ್ನ ಭ್ರಮೆಯಾಗಿತ್ತು. ಯಾಕಂದರೆ ವಿಜಯ್ ನನ್ನನ್ನು ಅವರೊಂದಿಗೆ ಕಲಿಸಲು ನಿರಾಕರಿಸಿಬಿಟ್ಟರು. ನಾನು ಸುಮಲನ್ನು ಎಲ್ಲಿಗೂ ಕಲಿಸುವುದಿಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದರು. ಅದರಿಂದಾಗಿ ನನ್ನ ತಂದೆ ತಾಯಿಯವರಿಗೂ ಏನೂ ಉತ್ತರ ಕೊಡಲು ಸಾಧ್ಯವಾಗದೆ ಮೌನವಾಗಿ ಅಲ್ಲಿಂದ ಹೊರಟು ಹೋಗಿದ್ದರು. ಯಾಕಂದರೆ ಅವರಿಗೆ ತಮ್ಮ ಅಳಿಯನ ಮೇಲೆ ತುಂಬ ನಂಬಿಕೆ ಇತ್ತು. ಆದರೆ ನಾನು ಯಾವುದೇ ಒಂದು ತಪ್ಪು ಮಾಡದೆ ಮೀನಿನ ಹಾಗೆ ಒಂದು ಬಲೆಗೆ ಸಿಕ್ಕಿಬಿದ್ದಿದ್ದೆ. ಹಾಗೂ ವಿಜಯ್ ನನ್ನ ಅಕ್ಕನ ಮೇಲಿನ ಪ್ರತೀಕಾರವನ್ನು ನನ್ನಲ್ಲಿ ತೀರಿಸಿಕೊಳ್ಳುತ್ತಿದ್ದರು. ನಾನು ಈಗಷ್ಟೇ ದ್ವಿತೀಯ PUC ಕಾಲೇಜಿಗೆ ಸೇರಿದ್ದು. ನನ್ನ ವಯಸ್ಸು ಕೇವಲ 17 ಆಗಿತ್ತಷ್ಟೇ. ಅಲ್ಲದೆ ಸಹ ವಿಜಯನ ವ್ಯಕ್ತಿತ್ವ ತುಂಬ ಆಕರ್ಷಣೀಯವಾಗಿತ್ತು. ಹೀಗೆ ಮದುವೆ ರಿಸೆಪ್ಷನ್ ಮುಗಿದ ನಂತರ ಅಪ್ಪ ಅಮ್ಮ ಮನೆಗೆ ಹೊರಟು ಹೋಗಿದ್ದರು. ಆಗ ವಿಜಯ್, ನೀನು ಯಾರನ್ನು ಕೇಳಿ ನಿನ್ನ ಸೀರೆಯನ್ನು ಬಿಚ್ಚಿಟ್ಟಿದ್ಯಾ? ಮೊದಲು ಅದನ್ನು ಹಾಕಿಕೊಂಡು ನನ್ನ ಮುಂದೆ ಬಂದು ನಿಂತುಕೋ. ನಾನು ನಿನ್ನನ್ನು ಆ ಸೀರೆಯಲ್ಲಿ ಹೃದಯ ತುಂಬಿಕೊಳ್ಳಬೇಕು. ನನ್ನ ಹೃದಯ ತಣಿಯದೆ ನೀನು ಆ ಬಟ್ಟೆಯನ್ನು ತೆಗೆಯುವಂತಿಲ್ಲ ಎಂದು ಹೇಳಿದರು. ನಾನು ಅಳುತ್ತಾ ಪುನಃ ಆ ಸಾರಿಯನ್ನು ಹಾಕಿ ಅದರ ಬ್ಲೌಸನ್ನು ಹಾಕಿಕೊಂಡು ಅದರ ಹುಕ್ಸ್ ಹಿಂದಿನಿಂದ ಇದ್ದಿದ್ದರಿಂದ ನನ್ನ ಕೈಗೆ ಅದು ಸಿಗುತ್ತಿರಲಿಲ್ಲ. ನಾನು ಕನ್ನಡಿಯ ಮುಂದೆ ನಿಂತು ಅದನ್ನು ಹಾಕಲು ಹರಸಾಹಸ ಪಡುತ್ತಿದ್ದೆ. ಆಗ ವಿಜಯ್ ನನ್ನ ಹಿಂದೆ ಬಂದು ನಿಂತುಕೊಂಡು ಹಾಗೂ ನನ್ನ ಬ್ಲೌಸ್ ಅನ್ನು ನನ್ನ ದೇಹದಿಂದ ಸರಿಸಿ ಬಟ್ಟೆ ಇಲ್ಲದೆ ನನ್ನನ್ನು ಬೆಡ್ ಮೇಲೆ ಮಲಗಿಸಿ ಪುನಃ ತನ್ನ ಕ್ರೂರತೆಯನ್ನು ಮೆರೆದಿದ್ದರು. ಆದರೆ ನಾನೇನು ಮಾಡುವಂತೆ ಇರಲಿಲ್ಲ. ಯಾಕಂದರೆ ನಾನು ಬೇರೆ ಯಾರೂ ಮಾಡಿದ ತಪ್ಪಿನ ಶಿಕ್ಷೆಯನ್ನು ಅನುಭವಿಸಬೇಕಾಗಿತ್ತು. ಇದೇ ರೀತಿ ನಾನು 2 ತಿಂಗಳವರೆಗೆ ಈ ಒಂದು ನೋವನ್ನು ಸಹಿಸುತ್ತಲೇ ಇದ್ದೆ. ಇಂಥ ಸಂದರ್ಭದಲ್ಲಿ ಒಂದು ದಿನ ಇದ್ದಕ್ಕಿದ್ದಂತೆ ನನ್ನ ಆರೋಗ್ಯವು ಹದಗೆಟ್ಟಿತು. ನಂತರ ಡಾಕ್ಟರ್ ನನ್ನನ್ನು ಪರಿಶೀಲಿಸಿದಾಗ ನಾನು 2 ತಿಂಗಳ ಗರ್ಭಿಣಿಯಾಗಿದ್ದೆ ಎಂದು ತಿಳಿದು ಈ ವಿಷಯ ವಿಜಯ್ಗೆ ಗೊತ್ತಾದಾಗ ಅವನು ಸಂತೋಷದಿಂದ ಕುಣಿದಾಡಿದ. ಹಾಗೂ ತಪ್ಪಿನ ಎಲ್ಲ ಕ್ಷಮೆಯನ್ನು ಸಹ ನನ್ನಲ್ಲಿ ಕೇಳಿದರು. ನಾನು ಸಹ ಅವರನ್ನು ಕ್ಷಮಿಸಿದೆ. ಯಾಕಂದರೆ ನಮ್ಮಿಬ್ಬರ ಮಗು ನಮ್ಮ ಹೊಟ್ಟೆಯಲ್ಲಿ ಬೆಳೆಯುತ್ತಿತ್ತು. ಅದರಿಂದಾಗಿ ವಿಜಯ್ ಕೂಡ ಒಮ್ಮೆಲೇ ಬದಲಾಗಿ ನನ್ನ ಮೇಲೆ ಸಂಪೂರ್ಣವಾದ ಭರವಸೆ ಇಡಲು ಪ್ರಾರಂಭಿಸಿದರು. ಹಾಗೂ ಅದರ ಜೊತೆಗೆ ನನ್ನ ಅಕ್ಕನನ್ನು ಶಾಶ್ವತವಾಗಿ ಮರೆತುಬಿಟ್ಟರು. ನೋಡಲು ಹೋದರೆ ವಿಜಯ್ ತುಂಬ ಒಳ್ಳೆಯ ವ್ಯಕ್ತಿಯಾಗಿದ್ದರು. ಅವರು ತನ್ನ ಹೆಂಡತಿಯನ್ನು ಬಿಟ್ಟು ಬೇರೆ ಯಾವ ಹುಡುಗಿಯನ್ನು ಕಣ್ಣೆತ್ತಿಯೂ ನೋಡಿದವನಾಗಿರಲಿಲ್ಲ. ಈ ಒಂದು ವಿಷಯದ ಮೇಲೆ ನಾನು ಅವನನ್ನು ಕಣ್ಣು ಮುಚ್ಚಿ ನಂಬಬಹುದಾಗಿತ್ತು. ಇಂತಹ ವ್ಯಕ್ತಿಗೆ ನನ್ನ ಅಕ್ಕ ತುಂಬ ದೊಡ್ಡ ಅನ್ಯಾಯವನ್ನೇ ಮಾಡಿದಳು. ಅವಳು ಮಾಡಿದ ಮೋಸವನ್ನು ಸಹಿಸಲಾಗದೆ ಅವರು ನನ್ನ ಜೊತೆ ಈ ರೀತಿ ವರ್ತಿಸುತ್ತಿದ್ದರು. ಸಮಯ ಕಳೆಯುತ್ತಿದ್ದಂತೆ ಅವರು ತನ್ನ ಮನಸ್ಸಿನ ಎಲ್ಲ ದುಃಖಗಳನ್ನು ನನ್ನ ಮುಂದೆ ಹಂಚಿಕೊಂಡಿದ್ದರು. ಅದನ್ನು ಕೇಳಿ ನನ್ನ ಅಕ್ಕನ ಮೇಲೆ ನನಗೂ ಕೋಪ ಬಂದಿತು. ನನಗೂ ಅವಳಿಗೂ ತುಂಬ ವ್ಯತ್ಯಾಸವಿದೆ ಅಂತ ಅವರಿಗೆ ಗೊತ್ತಿದ್ದರೂ ಕೂಡ ಅವಳ ಮೋಸದಿಂದಾಗಿ ಅವರು ಅದರ ಕಡೆ ಹೆಚ್ಚಾದ ಗಮನವನ್ನು ನೀಡಲಿಲ್ಲ. ಅಲ್ಲದೆ ಅವರು ನನ್ನಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ನೋಡಿದರು. ಅವರು ಹೇಳ್ತಾ ಇದ್ರು, ತಾನು ಬಿಸ್ನೆಸ್ ಟ್ರಿಪ್ನಿಂದ ಫ್ರೀ ಆದಾಗಲೆಲ್ಲ ಗಂಗಾ ಜೊತೆ ಒಳ್ಳೆ ಸಮಯವನ್ನು ಕಳೆಯುತ್ತಿದ್ದೆ. ಅವಳಲ್ಲಿ ಒಂದು ವಿಶೇಷವಾದ ಆಕರ್ಷಣೆ ಇತ್ತು. ಅವಳು ನನ್ನನ್ನು ಇಡೀ ರಾತ್ರಿ ತನ್ನ ಹುಚ್ಚುತನದಲ್ಲಿ ತೇಲಾಡಿಸುತ್ತಿದ್ದಳು. ಯಾವತ್ತೂ ಕೂಡ ಅವಳು ನಾಚಿಕೆ ಪಟ್ಟವಳಲ್ಲ. ಮುಕ್ತವಾಗಿಯೇ ನನ್ನೊಂದಿಗೆ ಇರುತ್ತಿದ್ದಳು. ಹೇಳಲು ಹೋದರೆ ನನಗೂ ಕೂಡ ಫಸ್ಟ್ ನೈಟ್ ವಿಷಯದಲ್ಲಿ ಅಷ್ಟೊಂದು ಮಾಹಿತಿ ಗೊತ್ತಿರಲಿಲ್ಲ. ಆದರೆ ಅವಳು ಅಂತಹದರಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿದ್ದಳು. ಆಗ ನಾನು ಅವಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ಮತ್ತೆ ಅವರು ನನ್ನ ಮೇಲೆ ತುಂಬ ಭರವಸೆ ಇಟ್ಟಿದ್ದರು. ನಾನು ಕೂಡ ಅವರನ್ನು ತುಂಬ ಪ್ರೀತಿಸುತ್ತಿದ್ದೆ. ನಮ್ಮಿಬ್ಬರ ಪ್ರೀತಿಯ ಸಂಕೇತವಾಗಿ ನಮಗೀಗ ಒಬ್ಬ ಮಗ ಕೂಡ ಜನಿಸಿದ್ದಾನೆ. ಒಂದು ಹೆಣ್ಣು ಮನಸ್ಸು ಮಾಡಿದರೆ ಒಬ್ಬ ಒಳ್ಳೆಯ ಗಂಡನನ್ನು ಕೆಟ್ಟವರನ್ನಾಗಿ ಮಾಡಬಹುದು. ಹಾಗೆ ಕೆಟ್ಟ ಗಂಡನನ್ನು ಒಳ್ಳೆಯವರನ್ನಾಗಿಯೂ ಮಾಡಬಹುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು. ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ ಪ್ಲೀಸ್.